ಹಾಯ್ ಫ್ರೆಂಡ್ಸ್, ಇವತ್ತು ನಾವು ದೆನ್ ಹಾಗ್ ಸೆಂಟ್ರಲ್ ಅಥವಾ ದಿ ಹೇಗ್ ಸಿಟಿಯಿಂದ ಕಿಂಡರ್ಡಿಕ್ ಅಂತ ಹೇಳೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷತೆ ಅಂತ ಹೇಳಿದರೆ, ಇದೊಂದು 300 ವರ್ಷ ಹಳೆಯ ಕಾಲದ ವಿಂಡ್ ಮಿಲ್. ಅಲ್ಲಿಗೆ ಹೋಗೋಕ್ಕೆ ನಾವು ನೋಡಿ ದೆನ್ ಹಾಗ್ ಸೆಂಟ್ರಲಿಂದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ರೈಲ್ವೆ ಸ್ಟೇಷನ್ನು, ತುಂಬ ಹೈಜಿನ್ ಆ್ಯಂಡ್ ಕ್ಲೀನ್ ಆಗಿದೆ. ಅದೇ ರೀತಿ ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ ಕೂಡ ಎಲ್ಲ ಕಡೆ ಹಾಕಿರ್ತಾರೆ. ಇದು ಇಂಟರ್ಸಿಟಿಗೆ ಹೋಗುವಂತಹ ರೈಲ್ವೇಸು. ಈ ಥರ ಟ್ರೈನ್ ಇರುತ್ತೆ ಇಲ್ಲಿ. ಇದಕ್ಕೆ ನಾವು ವೀಕೆಂಡ್ ಪಾಸಸ್ ಅಂತ ಹೇಳಿ ಮಾಡ್ಬೋದು, ಇಲ್ಲ ಇಯರ್ಲಿ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಇವಾಗ ಟ್ರೈನಿಂದ ಇಳಿದು ನಾವು ರೋಟರ್ಡ್ಯಾಮ್ ಸಿಟಿಗೆ ಬಂದಿದ್ದೀವಿ. ರೋಟರ್ಡ್ಯಾಮ್ ಸಿಟಿ ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ ರೋಟರ್ಡ್ಯಾಮ್ ಸಿಟಿ ನೋಡೋಕ್ಕೆ. ಇದು ಒನ್ ಆಫ್ ದಿ ವೆರಿ ಗುಡ್ ಹಾರ್ಬರ್ ಕೂಡ, ಹಾರ್ಬರ್ ಇದೆ ಇಲ್ಲಿ. ಸೊ ಇಲ್ಲಿಂದ ನಾವು ಶಿಪ್ಪಲ್ಲಿ ಹೋಗ್ತೀವಿ, ವಾಟರ್ ಬಸ್. ನಮ್ಮಲ್ಲೆಲ್ಲ ಹೇಗೆ ನಾವು ನೆಲದ ಮೇಲೆ ಓಡಾಡೋ ಬಸ್ಸಸ್ ಇರುತ್ತೆ, ಅದೇ ಥರ ಇಲ್ಲಿ ವಾಟರ್ ಬಸ್ ಅಂತ ಹೇಳಿ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ ವಾಟರ್ ಬಸ್ ಸರ್ವೀಸಸ್ ಇರುತ್ತೆ ಇಲ್ಲಿ. ಸೊ ಇವಾಗ ಶಿಪ್ಪಲ್ಲಿ ಹತ್ತಿ ನಾವು ರೋಟರ್ಡ್ಯಾಮಿಂದ ಶಿಪ್ಪಿಗೆ ಹತ್ತಿ ಕಿಂಡರ್ಡಿಕ್ಕಿಗೆ ಹೋಗ್ತಾ ಇದ್ದೀವಿ. ಕಿಂಡರ್ಡಿಕ್ಕನ್ನು ಕಿಂಡರ್ಡಿಜಿಕ್ ಆ್ಯಕ್ಚುಲಿ ಸ್ಪೆಲ್ಲಿಂಗ್ ನೀವು ನೋಡಿದ್ರೆ, ಬಟ್ ಇಲ್ಲಿ ಅದನ್ನು ಕಿಂಡರ್ಡಿಕ್ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತಾರೆ. ನೆದರ್ಲ್ಯಾಂಡಲ್ಲಿ ಇರೋರು ಅಥವಾ ನೆದರ್ಲ್ಯಾಂಡಿಗೆ ಟೂರ್ ಬರೋರು ಇದನ್ನು ನೋಡಲೇಬೇಕಾದಂಥ ಜಾಗ ಆಯಿತಾ ಕಿಂಡರ್ಡಿಕ್ ಅಂತ ಹೇಳಿ. ನೋಡಿ, ನಾವು ಹೋಗ್ತಾ ಇರುವ ಶಿಪ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ನೀರು ಕೂಡ ಕಸ ಕಡ್ಡಿಗಳು ಇದರಲ್ಲಿ ಎಸೆತಾ ಇದ್ದಾರೆ. 오브제가 기린다 기린 오브제 얘는 생긴 ಇಲ್ಲಿ ನಿಮಗೆ ಕಾಣ್ತಾ ಇರೋದು ತುಂಬ ಹಳೆಯ ಕಾಲದ ಶಿಪ್ ಆಯಿತಾ, ಮರದಿಂದ ಮಾಡಿದ್ದಾರೆ. ಇವಾಗ ನಾವು ಕಿಂಡರ್ಡಿಕ್ಕಲ್ಲಿ ಇಳ್ಕೊಂಡು ಇಲ್ಲಿಂದ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಗ್ರೀನರಿ ತುಂಬ ಚೆನ್ನಾಗಿದೆ. ನೆದರ್ಲ್ಯಾಂಡಿನದೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಎಲ್ಲಿ ನೋಡಿದರೂ ನಿಮಗೆ ನೀರು ಸಿಗತ್ತೆ. ತುಂಬ ನೀರಿಂದ, ಹಚ್ಚೆ ಹಸುರಿಂದ ಸಮೃದ್ಧವಾದ ದೇಶ ಅಂತೇಳಿ ಹೇಳ್ಬೋದು. ನೋಡಿ, ಇವಾಗ ನಾವು ಹಿಪ್ ಹಾಪ್ ಬೋಟ್ ಫೆಸಿಲಿಟಿ ಅಂತ ಹೇಳಿ ಇದೆ. ಅಲ್ಲಿಂದ ಸಣ್ಣ ಸಣ್ಣ ಮಕ್ಕಳಿರೋ ಕಾರಣ ನಾವು ನಡ್ಕೊಂಡು ಬರಲಿಲ್ಲ. ಇಲ್ಲಿಂದ ಇನ್ನೊಂದು ಬೋಟ್ ಹಿಡ್ಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲವರು ಸ್ಟಾಪ್ ಕೊಡ್ತಾರೆ, ಅಲ್ಲಿ ನಿಮಗೆ ನೋಡಿಕೊಂಡು ಇನ್ನೊಂದು ಬೋಟ್ ಹತ್ಕೊಂಡು ಹೋಗ್ಬೋದು. ಆ ಥರ ಫೆಸಿಲಿಟಿ ಇದು. ಸೊ ನಾವೊಂದು ಬೋಟ್ ಹಿಡ್ಕೊಂಡು ಬಂದು ಇವಾಗ ಒಂದು ವಿಂಡ್ ಮಿಲ್ ಹತ್ರ ನೋಡೋಕ್ಕೆ ಅಂತ ಹೇಳಿ ಅವರು ನಿಲ್ಲಿಸಿದ್ದಾರೆ. ಇವಾಗ ಒಂದು ವಿಂಡ್ ಮಿಲ್ಲನ್ನು ಒಳಗಡೆ ಪ್ರವೇಶ ಮಾಡಿ ನೋಡೋಣ ಏನೇನಿದೆ ಅದರಲ್ಲಿ ಅಂತ. ತುಂಬ ಚೆನ್ನಾಗಿದೆ. ನೆದರ್ಲ್ಯಾಂಡಲ್ಲಿ ಇರೋರು ಇದಕ್ಕೆ ಬರಲೇಬೇಕಾಯ್ತು, ಅಷ್ಟು ಅದ್ಭುತವಾದಂತಹ ಜಾಗ ಇದು. 300 ವರ್ಷ ಹಳೆಯದಾದದ್ದನ್ನು ಇನ್ನೂ ಕೂಡ ಎಷ್ಟು ಚೆಂದ ಪ್ರಿಸರ್ವ್ ಮಾಡಿದ್ದಾರೆ ಅವರು ಅಂತ ಹೇಳಿದ್ರೆ, ಇವಾಗಲೂ ಇದು ವರ್ಕಿಂಗ್ ಕಂಡೀಷನ್ ಆಗಿದೆ. ಒಂದು 19 ವಿಂಡ್ ಮಿಲ್ಸ್ ಇವಾಗಲೂ ಕೂಡ ಇಲ್ಲಿ ವರ್ಕ್ ಆಗ್ತಾ ಇದೆ. ಅದೇ ರೀತಿ ನೀವು ನೋಡ್ತಾ ಇರೋದು ಬರೀ ವಿಂಡ್ ಮಿಲ್ ಅಷ್ಟೇ ಅಲ್ಲ, ಇಲ್ಲಿ ಮನೆ ವಾಸಸ್ಥಾನ ಕೂಡ, ಅಂದರೆ ಇಲ್ಲಿ ಜನವಾಸ ಇದೆ. ಈ ವಿಂಡ್ ಮಿಲ್ಲನ್ನು ಮನೆಯಾಗಿ ಕೂಡ ಬಳಸ್ತಾರೆ. ಎಲ್ಲ ಫೆಸಿಲಿಟೀಸು ಅದೇ ಥರ ತುಂಬ ಚಿಕ್ಕದಾದ ಚೊಕ್ಕದಾದ ಅಚ್ಚುಕಟ್ಟಾದ ರೂಮುಗಳಿದೆ, ಕಿಚನ್ ಇದೆ, ಎಲ್ಲ ರೀತಿ ಫೆಸಿಲಿಟಿ ಕೂಡ ಈ ವಿಂಡ್ ಮಿಲ್ ಒಳಗಡೆ ನೀವು ನೋಡ್ಬೋದು. ಈ ವಿಂಡ್ ಮಿಲ್ ಅಂತ ಹೇಳಿದ್ರೆ ಬರೀ ಎಲೆಕ್ಟ್ರಿಸಿಟಿ ಮಾಡೋದಷ್ಟೇ ಅಲ್ಲ, ಇದರಿಂದ ಚಕ್ತಿ ಅಂದರೆ ಹುಡಿ ಮಾಡೋದು, ಧಾನ್ಯಗಳನ್ನು ಹುಡಿ ಮಾಡೋದು, ಬೇರೆ ಬೇರೆ ರೀತಿಯಾದಂಥ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇಲ್ಲಿ. ಈ ವಿಂಡ್ ಮಿಲ್ ಆಲ್ಮೋಸ್ಟ್ ಒಂದೇ ಫ್ಲೋರ್ ಅಲ್ಲ ಆಯಿತಾ, 2-3 ಫ್ಲೋರ್ಸ್ ಇದೆ. ಒಂದು ವಿಂಡ್ ಮಿಲ್ ನಾವು ಒಳಗಡೆ ಹೋಗಿದ್ದು 3 ಫ್ಲೋರ್ ಇತ್ತು, ಇನ್ನೊಂದು ವಿಂಡ್ ಮಿಲ್ ನಾವು ಹೋಗಿದ್ದು 2 ಫ್ಲೋರ್ ಇತ್ತು. ಸೊ ಪ್ರತಿ ಫ್ಲೋರಲ್ಲೂ ನಿಮಗೆ 2-3 ಬೆಡ್ರೂಮ್ಸ್ ಇರುತ್ತೆ. ಅದೇ ರೀತಿ ಟಿ.ವಿ ಸ್ಟ್ಯಾಂಡಿಂದ ಹಿಡಿದು ಎಲ್ಲ ಮನೆಗೆ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಎಲ್ಲ
ಪರ್ಫೆಕ್ಟಾಗಿ ಅರೇಂಜ್ ಮಾಡಿರುವಂಥ ಮನೆ ಥರ ಇದೆ ಇದು ನೋಡೋಕ್ಕೆ ನಿಮಗೆ. ನೋಡಿ ಈ ಥರ ಪುಟ್ಟ ಪುಟ್ಟ ಬೆಡ್ರೂಮ್ ಆಯಿತಾ. ಆ ಬೆಡ್ರೂಮ್ ಒಳಗಡೆ ನಿಮಗೆ ಮಕ್ಕಳನ್ನ ಮಲಗ್ಸೋಕೊಂತ ಸಣ್ಣ ತೊಟ್ಲಿರ್ಬೋದು, ಆ ಥರ ಎಲ್ಲ ಫೆಸಿಲಿಟಿ. ಅವರ ಜೀವನ ಶೈಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು ಸತಿ ನೋಡಲೇಬೇಕಾದ ಜಾಗ ಇದು. ಇದಾಗ ಫಸ್ಟ್ ಹಿಂಗೆ ನೋಡಿದ್ದದ. ವರ್ಕ್ ಸರಿಗೆ ಹಾಕೊಳ್ಳಿ, ಹಾಳಾದಂಗೆ ಅನ್ಸುತ್ತಿಲ್ಲ. ನಾವು ಒಂದು ವಿಂಡ್ ಮಿಲ್ ನೋಡಿ ಹೊರಗಡೆ ಬಂದು, ಇನ್ನು ನೆಕ್ಸ್ಟ್ ಹೊರಗಡೆ ಬಂದಾಗ ನಿಮಗಲ್ಲಿ ಬೋಟ್ ಬರುತ್ತೆ. ಬೋಟಿಗೆ ಟೈಮಿಂಗ್ಸ್ ಇರುತ್ತೆ, ಯಾವ ಸ್ಟಾಪಿಗೆ ಯಾವ ಟೈಮಿಗೆ ಬರುತ್ತೆ ಅಂತೇಳಿ. ಸೊ ವೆಯ್ಟ್ ಮಾಡಿದರೆ ಇನ್ನು ನೆಕ್ಸ್ಟ್ ಬೋಟ್ ಬಂದಾಗ ನೀವು ಹತ್ಕೊಂಡು ನೆಕ್ಸ್ಟ್ ಸ್ಟಾಪಿಗೆ ಹೋಗಿ ಇಳ್ಕೋಬೋದು. ನೆಕ್ಸ್ಟ್ ಸ್ಟಾಪಲ್ಲಿ ಇನ್ನೇನಿದೆ ಅಂತೇಳಿ ನೋಡಿಕೊಂಡು ಮತ್ತೆ ವಾಪಸ್ ವೆಯ್ಟ್ ಮಾಡಿದ್ರೆ ಇನ್ನೊಂದು ಬೋಟ್ ಇಲ್ಲ ಶಿಪ್ ಬರುತ್ತೆ. ಸೊ ಇದು ಆ ಥರ ಫೆಸಿಲಿಟಿ. ಇಲ್ಲಿ ಕುರಿಗಳನ್ನು ಸಾಕ್ತಾಯಿದ್ರು, ಅದೇ ರೀತಿ ಕೃಷಿ ಮಾಡ್ತಾಯಿದ್ರು. ಎಲ್ಲ ನೋಡಿದ್ರು ಹಚ್ಚ ಹಸಿರು, ಅದೇ ರೀತಿ ನೀರು. ಗೊತ್ತಾ, ನೆದರ್ಲ್ಯಾಂಡ್ ಫೇಮಸ್ ಅಂತ ಹೇಳಿದ್ರೆ ಕೆನಾಲ್ಗೆ. ನೀವು ಕೇಳಿರ್ಬೋದು, ನೆದರ್ಲ್ಯಾಂಡಲ್ಲಿ ಬೋಟಿಂಗ್ ಎಲ್ಲಿ ನೋಡಿದ್ರೂ ಬೋಟಿಂಗ್ ಕಾಣಿಸುತ್ತೆ, ಅದೇ ರೀತಿ ಕೆನಾಲ್ ಕಾಣಿಸುತ್ತೆ, ನೀರು ಕಾಣಿಸುತ್ತೆ. ನೋಡಿ, ಇದು ನಾವು ಸೆಕೆಂಡ್ ವಿಂಡ್ ಮಿಲ್ ಹತ್ತಿರ ಬರ್ತಾ ಇದ್ದೀವಿ. ಆವಾಗಲೇ ತೋರಿಸಿದ ವಿಂಡ್ ಮಿಲ್ನಷ್ಟು ದೊಡ್ಡದಾಗಿಲ್ಲ, ಸ್ವಲ್ಪ ಸಣ್ಣದಿತ್ತು. ಅದರಲ್ಲಿ 3 ಫ್ಲೋರ್ಸ್ ಇತ್ತು, ಇದರಲ್ಲಿ ಒಂದು 2 ಫ್ಲೋರ್ಸ್ ಇದೆ. ಈ ಥರ ಮರದ ಶೂಸ್ ಇಲ್ಲಿ ತುಂಬ ಸ್ಪೆಷಲ್ ಆಯಿತಾ. ನೆದರ್ಲ್ಯಾಂಡಲ್ಲಿ ಸ್ಪೆಷಲ್ಲು ತುಂಬ, ಇಲ್ಲೇ ಮಾಡ್ತಾರೆ. ನೋಡಿ, ಈ ಥರ ಸೆಕೆಂಡ್ ವಿಂಡ್ ಮಿಲ್ ಹತ್ತಿರ ಬಂದ್ವಿ. ಅದೇ ರೀತಿ ಬರೀ ವಿಂಡ್ ಮಿಲ್ ಅಷ್ಟೇ ಅಲ್ಲ, ಅವರ ಜೀವನಕ್ಕೆ ಏನೇನು ಬೇಕು ಅದೆಲ್ಲ ಹತ್ತಿರ ಕಟ್ಕೊಂಡಿದ್ದಾರೆ ಅವರು. ಶೆಡ್ ಥರ, ದನದ ಶೆಡ್, ಹಸು ಸಾಕೋ ಜಾಗ ಇರ್ಬೋದು, ಈ ಥರ ಬೇರೆ ಬೇರೆ ಜಾಗಗಳು. ನೋಡಿ, ಈ ಥರ ಫುಲ್ ಸೆಟಪ್ ಇರುತ್ತೆ ಅವ್ರ ಮನೆಯಲ್ಲಿ. ಇವಾಗಲೂ ಅಷ್ಟೇ ಇದನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ, ಈ ವಿಂಡ್ ಮಿಲ್ಲಲ್ಲಿ ಇವಾಗಲೂ ಕೂಡ ಇದನ್ನು ರೆಂಟಿಗೆ ಕೊಡ್ತಾರೆ. ಅಂದರೆ ಮಕ್ಕಳಿರೋರಿಗೆ ಕೊಡಲ್ಲ, ಯಾಕಂದರೆ ಸಣ್ಣ ಮಕ್ಕಳಿರೋರಿಗೆ ಇದು ರಿಸ್ಕ್ ಸ್ವಲ್ಪ. ಈ ಥರ ಮೆಷಿನ್ಸ್ ಮನೆ ಒಳಗಡೆನೇ ಇರುತ್ತೆ, ಮತ್ತು ಮನೆ ಎದುರುಗಡೆನೇ ನೀರಿರುತ್ತೆ. ಸೊ ಮಕ್ಕಳು ಇರೋರಿಗೆ ಇದನ್ನು ಅವ್ರು ಇವಾಗಲೂ ರೆಂಟಿಗೆ ಕೊಟ್ಟು ಮೇಂಟೈನ್ ಮಾಡ್ತಾರೆ. ಈ ಮೆಷಿನು 24/7 ಈ ಥರ ಮೇಂಟೈನ್ ಆಗ್ತಾ ಇರುತ್ತೆ. ಇವಾಗಲೂ ಈ ಫುಲ್ ದೇಶದಲ್ಲಿ ನೋಡಿದ್ರೆ ಎಲೆಕ್ಟ್ರಿಸಿಟಿ ಹೈಯೆಸ್ಟ್ ಜನರೇಟ್ ಮಾಡ್ತಾರೆ ಥ್ರೂ ವೇರಿಯಸ್ ವೇಸ್. ಇವಾಗ ವಿಂಡ್ ಮಿಲ್ಲು ಅಷ್ಟೇ, ತುಂಬಾ ವಿಂಡ್ ಮಿಲ್ಸ್ ಇದೆ ಆಯಿತಾ. ಇಡೀ ದೇಶದಲ್ಲಿ ನೋಡಿದ್ರೆ ಒಂದು ಮೋರ್ ದ್ಯಾನ್ 2000 ಜಾಸ್ತಿ ವರ್ಕಿಂಗ್ ವಿಂಡ್ ಮಿಲ್ಸ್ ಇವಾಗಲೂ ಇದೆ. ಅವರ ಜೀವನ ಶೈಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಯಿತಾ ಇಲ್ಲಿ. ಇದ್ರ ಹೊರಗಡೆ ಅವರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದದ್ದು ಎಲ್ಲ ಲೈವ್ ಆಗಿ ಇಟ್ಟಿದ್ದಾರೆ ಇವಾಗಲೂ ಕೂಡ. ನಮಗೆ ನೋಡ್ಬೋದು ಡಚ್ಚರದ್ದು ಇಲ್ಲ, ಇಲ್ಲಿ ನೆದರ್ಲ್ಯಾಂಡಲ್ಲಿ ಅವ್ರ ಜೀವನ ಕ್ರಮ ಹೇಗಿತ್ತು ಮೊದಲಿನ ಕಾಲದ್ದು ಅಂತ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇರುವಂತಹ ಜಾಗ ಇದು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಪ್ರಶಾಂತವಾಗಿದೆ, ಅದೇ ರೀತಿ ತಂಪಾದ ಗಾಳಿ, ಶುದ್ಧವಾದ ನೀರು. ಇನ್ನೊಂದು ಇಲ್ಲಿದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅದಾದಮೇಲೆ ಆ 300 ವರ್ಷ ಹಳೆ ಕಾಲದ ವಿಂಡ್ ಮಿಲ್ ಆದಮೇಲೆ ಇವಾಗಿನ ಅಪ್ಡೇಟೆಡ್ ವರ್ಷನ್ ಅವರು ಕೋಲಿಂದ ಕೂಡ, ಕೋಲ್ ಅಂತ ಹೇಳಿದರೆ ಚಾರ್ಕೋಲ್ ಇದೆಯಲ್ಲ, ಕೋಲು ಕಲ್ಲಿದ್ದಲು, ಅದರಿಂದ ಕೂಡ ವಿದ್ಯುತ್ ಉತ್ಪಾದನೆ ಮಾಡ್ತಾಯಿದ್ರು, ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾಯಿದ್ರು. ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಕ್ಸಿಬಿಷನಲ್ಲಿ. ಇನ್ನೊಂದು ಕಡೆ ಏನಿದೆ ಅಂತ ಹೇಳಿದರೆ ಸ್ಟೀಮಿಂದ ಕೂಡ ಅವರು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾಯಿದ್ರಂತೆ. ಇವಾಗ ಮಾಡ್ತಾ ಇಲ್ಲ, ಇವಾಗ ಅವ್ರದ್ದು ಹೊಸ ಅಪ್ಡೇಟೆಡ್ ಟೆಕ್ನಾಲಜಿ ಇದೆ, ಅದು ಕೂಡ ಇಲ್ಲೇ ತೋರಿಸಿದ್ದಾರೆ. ಇದೇ ಜಾಗದಲ್ಲಿ ಎಲ್ಲ ಕಾಲದ ಎಲೆಕ್ಟ್ರಿಸಿಟಿ ಜನ್ರೇಷನ್ ಟೆಕ್ನಾಲಜಿ ತೋರಿಸಿದ್ದಾರೆ. ಇಲ್ಲಿ ನೋಡುವಂಥ ಈ ದೊಡ್ಡ ಮೆಷಿನ್ ಇದೆಯಲ್ಲ, ಇದು ಹೋಲ್ಯಾಂಡ್ ಅಥವಾ ನೆದರ್ಲ್ಯಾಂಡಲ್ಲೇ ಮಾಡಿದಂತಹ ಮೆಷಿನ್ ಅಂತ. ಇದು ಇವಾಗಲೂ ಕೂಡ ವರ್ಕಿಂಗ್ ಕಂಡೀಷನಲ್ಲೇ ಇದೆ, ಬರೀ ನೋಡೋಕ್ಕಷ್ಟೇ, ಎಕ್ಸಿಬಿಷನ್ಗೆ ಅಷ್ಟೇ ಇಟ್ಟಿದ್ದಲ್ಲ. ಇದು ಫುಲ್ ಇಲ್ಲಿ ಕಿಂಡರ್ ಡಿಕ್ಕಿನ ಮಿನಿಯೇಚರ್, ಏನೆಲ್ಲ ಇದೆ, ಎಲ್ಲೆಲ್ಲ ಇದೆ, ಯಾವ ಜಾಗದಲ್ಲಿ ಏನಿದೆ, ಏನೆಲ್ಲ ನೋಡ್ಬೋದು ನೀವು ಅಂತ ಹೇಳಿ ಈ ಮಿನಿಯೇಚರ್ ನಿಮಗೆ ಹೇಳುತ್ತೆ. ಇದು ನೋಡಿ, ಇವಾಗ ನೀವು ನೋಡ್ತಾ ಇರೋದು ಇವಾಗಿನ ಅಪ್ಡೇಟೆಡ್ ವರ್ಷನ್ ಆಫ್ ಎಲೆಕ್ಟ್ರಿಸಿಟಿ ಜನ್ರೇಷನ್. ಇದು ಇವಾಗಿನ ಟೆಕ್ನಾಲಜಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.